ನೀನು ಮಾಡ್ತಿರೋದ್ರಲ್ಲಿ ಮಹಿಳೆಯರು ನಿಮ್ಮನ್ನು ಅಷ್ಟು ಸುಲಭವಾಗಿ ಅವರು ಮನಸ್ಸಿಗೆ ತೆಗೆದುಕೊಳ್ಳೋದಿಲ್ಲ. ಆದರೆ ಇದೇ ರೀತಿ ಹಿಂದೆಲ್ಲ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಮದುವೆ ಮಾಡ್ತಿದ್ರು. ಬಸವಣ್ಣನವರು 12 ಶತಮಾನದಿಂದ ಪ್ರಯತ್ನ ಮಾಡಿ ಇವಾಗ ಚೈಲ್ಡ್ ಮ್ಯಾರೇಜ್ ಇವಾಗ ತೆಗೆದಾಕಿದ್ವಿ. ಅದೇ ರೀತಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಮಾಜದಲ್ಲಿ ಇರ್ತಿರ್ಲಿಲ್ಲ. ಪ್ರತಿಯೊಂದು ಸಮಯದಲ್ಲೂ ವಾದ ಮಾಡಿ ಸಮಾಜಕ್ಕೆ ಸಮಾನತೆಯ ವಾದವನ್ನು ಇವತ್ತು ಮಹಿಳೆಯರಿಗೆ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆಸ್ತಿ ವಿಚಾರದಲ್ಲಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಪುರುಷನ ಪ್ರಾತಿನಿಧ್ಯದ ಸಮಾಜದ ತೊಡುಗೆನ ಇವತ್ತು ಒತ್ತಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ 33% ಮಹಿಳೆಯರಿಗೆ ರಾಜಕೀಯದ ಹಕ್ಕನ್ನು ಕೊಡಬೇಕು ಅಂತ ಹೊರಟಿದ್ದೇವೆ. ಈಗ ಡಾಕ್ಟರ್ ಸುಮಾ ಅವಳು ಯಾವತ್ತು ಅವಳಿಗೆ ಇವತ್ತಿನ ಕುಣಿಗಲಲ್ಲಿ 33% ರಿಸರ್ವೇಷನ್ ಆದರೆ ಡಾಕ್ಟರ್ ಸುಮಾನೇ ಕ್ಯಾಂಡಿಡೇಟ್ ಆಗ್ಬೋದನ್ನ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಎಷ್ಟೊಂದು ಜನ ಮಹಿಳೆಯರಿದ್ದಾರೆ. ಈಗ ಮೇಘಾ ಶೆಟ್ಟಿ ಇದ್ದಾರೆ, ಸುಮತಿ ಇದ್ದಾರೆ, ಪಲ್ಲವಿ ಇದ್ದಾರೆ. ರಾಜಕೀಯದ ವ್ಯವಸ್ಥೆಯಲ್ಲಿ ಈ ಒಂದು ಮೀಸಲಾತಿನ ಯಾವ ರೀತಿ ಕೊಡ್ತಾ ಇದ್ದಾವೋ ಅದರಂತೆ ಪ್ರತಿ ಹಂತದಲ್ಲೂ ಮೀಸಲಾತಿಯ ಶಕ್ತಿನ ಕೊಡಬೇಕು ಅಂತ ಧ್ವನಿ ಎತ್ತಿರೋದ್ರಲ್ಲಿ ನಾವು ಸಹ ಇದ್ದೇವೆ. ಆ ಕಾರಣಕ್ಕೋಸ್ಕರ ನಿಮಗೆ ನಿಮ್ಮ ಆರೋಗ್ಯ, ನಿಮ್ಮ ಹಕ್ಕು, ನಿಮ್ಮ ಬದುಕು ಇವೆಲ್ಲದರ ಅರಿವು ನಿಮ್ಗೆ ಇರಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ.